ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿರುವಂಥದ್ದು ಮಾಹಿತಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ.ವಿ. ನಟೇಶ್ ಅವರು ಅವರ ಹೆಂಡತಿ ಶ್ರೀಮತಿ ರಶ್ಮಿ ಅವರನ್ನು ಸುಮಾರು 4 ಸಂಸ್ಥೆಗಳಲ್ಲಿ ನಿರ್ದೇಶಕಿಯನ್ನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹೂಡಿರೋದು ಕಂಡುಬಂದಿದೆ. ಮೊದಲನೇದಾಗಿ ಬ್ಲೂ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ, ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ, ಮತ್ತು ವಿಪಾಸನಾ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ, ಸೊ ಇನ್ನೊಂದು ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂತ 4 ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿಯರವರು ನಿರ್ದೇಶಕರಾಗಿದ್ದಾರೆ. ಸೊ ಅದರಲ್ಲಿ ನಟೇಶ್ ಅವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೂಡೋದು ಕಂಡುಬಂದಿರ್ತಾರೆ. ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು, ಮತ್ತು ಇಲ್ವಾರ ಹೋಬಳಿಯ ಉಯಿಲಾಳು ಗ್ರಾಮದ ಅಲ್ಲಿ 30 ಗುಂಟೆ ಅಲ್ಲ 1 ಎಕರೆ 30 ಗುಂಟೆ ಜಮೀನನ್ನು ಖರೀದಿ ಮಾಡಿರೋಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ. ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಏನು 50-50 ಅನುಪಾತದಲ್ಲಿ ವ್ಯವಹಾರ ನಡೆದಿದೆ, ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮ ಹಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಹೂಡಿರೋಂಥದ್ದು ಕಂಡುಬಂದಿರೋದ್ರಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಲ್ಲಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಸೊ ಇದೇ ರೀತಿ ಜಾರಿ ನಿರ್ದೇಶನಗಳು ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ಸರ್, ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಕಂಡು ಬಂದಿದೆ. ಆ ಪತ್ರದಲ್ಲಿ ಏನು ನಾನು ಆರೋಪ ಮಾಡಿದ್ದೀನಿ ಆ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋದು ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ. ಸರ್, ಈಗ ನಿನ್ನೆ ಒಬ್ಬರು ಎನ್ಕ್ವೈರಿ ಬಂದಾಗ ಹೇಳ್ತಾರೆ 50-50 ಕಾನೂನು ಪ್ರಕಾರವೇ ಆಗಿದೆ ಕೋರ್ಟ್ ಆದೇಶದಲ್ಲಿ. ಸರ್, ಯಾವ ಕಾನೂನು ಪ್ರಕಾರ ಆಗಿದೆ, ಯಾವ ಕೋರ್ಟ್ ಆದೇಶ ಪ್ರಕಾರ ಆಗಿದೆ, ದಯವಿಟ್ಟು ಅದನ್ನು ಬಿಡುಗಡೆ ಮಾಡೋಕ್ಕೆ ಹೇಳಿ. ಸೊ ಅದು ಅಕ್ರಮ ಅಂತೇಳಿ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಸೊ ಯಾರು ಆ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಮಾಡಿದೆ. ಆವಾಗ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು, ಸತ್ಯವನ್ನು ಒಪ್ಕೊಳ್ಬೋದು. ಯಾವುದೋ ದಾಖಲಾತಿ ಇಲ್ಲದೆ ಸ್ಪಷ್ಟ ಮಾಹಿತಿ ಇಲ್ಲದೆ ಸುಮ್ಮನೆ ಸುಳ್ಳು ಆರೋಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ರಾಜೀವ್ ಅವರು ತನಿಖೆಗೆ ಬಂದಿದ್ದರು. ಸಿದ್ದರಾಮಯ್ಯ ಅವರ NPSಗೆ ಸೈಟ್ ಅಲರ್ಟ್ ಆಗಿದ್ದು ಅವರ ಅಧ್ಯಕ್ಷ ಮಾಡ್ತಾರೆ. ಅವ್ರು ಹೇಳ್ತಾರೆ ಕಾನೂನು ಪ್ರಕಾರವಾಗಿ ಮಾಡಿದ್ದೀನಿ. ಸರ್, ಅದರಲ್ಲಿ ಯಾವ ಕಾನೂನು ಪ್ರಕಾರ ನೋಡಿ, ಅವ್ರಿಗೇನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಆ ಮಂಜೂರಾತಿ ಪತ್ರದಲ್ಲಿ 2015 ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದ್ದಾರೆ. ನೀವು ಆ ಅಧಿಸೂಚನೆ ನೋಡ್ಬೋದು. ಅದರಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ. ಮತ್ತು ಶ್ರೀಮತಿ ಪಾರ್ವತಿ ಹೆಸರು ನೋಂದಣಿಯಾಗಿರ್ತಕ್ಕಂಥ ಕ್ರಯಪತ್ರ ನೋಡ್ಬೋದು. ಆ ಕ್ರಯಪತ್ರದಲ್ಲಿ 1991 ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳಿದ್ರೆ, ನೀವು ಆ ನಿಯಮಾವಳಿನ ನೋಡಿದಾಗಲೂ ಕೂಡ 50-50 ಅನುಪಾತ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ. ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸರ್, ಪಾರ್ವತಿಯವರಿಗೆ ನಿವೇಶನ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ಲಿಖಿತವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತ ಹೇಳಿಲ್ಲ, ಮೌಖಿಕವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತ ಹೇಳುತ್ತೆ. ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಧ್ರುವ ಕುಮಾರ್ ಅವರು ಏನು ಅಧ್ಯಕ್ಷರಾಗಿದ್ದರು, ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನನ್ನ ಅಧಿಕಾರಾವಧಿಯಲ್ಲಿ ನಿವೇಶನ ಕೊಡೋದು ಬೇಡ ಅಂತ ಹೇಳಿದೆ ಅಂತ ಅವರೇ ಹೇಳ್ತಾರೆ. ಅಂದರೆ ಮೌಖಿಕವಾಗಿ ಅವರು ತಮ್ಮ ಆದೇಶವನ್ನು ಮಾಡೋದಂತ ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾನೂನು ಮೌಖಿಕವಾಗಿರತಕ್ಕ ಸಾಕ್ಷ್ಯಗಳನ್ನು ಕೂಡ ಸಂದರ್ಭಕ್ಕನುಗುಣವಾಗಿ ಪರಿಗಣಿಸುತ್ತೆ. ಸರ್, ಏನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಆದೇಶ ಮಾಡಿತ್ತು. ಆ ಆದೇಶನ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿ ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತಿದೆ. ಸೊ ನಮ್ಮ ಪ್ರಕಾರ ಅವರು ಅರ್ಜಿ ಹಾಕಿರತಕ್ಕಂಥ ಮೇಲ್ಮನವಿ ವಜಾ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮೇಲ್ಮನೆ ಪರಿಗಣಿಸಬೇಕಾದಂಥ ಯಾವುದೇ ಒಂದು ಬಲವಾದ ಸಾಕ್ಷ್ಯಗಳಾಗಲಿ ಅಥವಾ ವಿಚಾರವಾಗಲಿ ಅವರ ಅರ್ಜಿಯಲ್ಲಿ ಕಂಡು ಬಂದಿದೆ. ಖಂಡಿತವಾಗಲೂ CBIಗೆ ನಾವೇನು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಅದರ ಅರ್ಜಿಯ ಇದೇ 10ನೇ ತಾರೀಕು ವಿಚಾರಣೆ ಇದೆ. ಬಹುಶಃ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು CBIಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ. ಆ ಎಲ್ಲ ಸಾಕ್ಷ್ಯಗಳನ್ನು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಗಮನಕ್ಕೆ ತಂದು
ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ. ಆ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋ ಭರವಸೆ ಖಂಡಿತ ನಮಗಿದೆ. ಸರ್, ನಿಯಮದ ಪ್ರಕಾರ ಇದೆ ಸರ್. ನೀವು ಕಾನೂನನ್ನು ತಿಳ್ಕೊಂಡ ಗೊತ್ತಾಗುತ್ತೆ. ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ಇ ಡಿ ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಣೆಯನ್ನು ತನಿಖೆ ನಡೆಸ್ತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ತಂದಿರೋದ್ರಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ. ತಪ್ಪು ಅಂತ ಲೆಟರ್ ಬರೆಯೋಂಗಿಲ್ಲ ಅಂತ ಸರ್, ಕಾನೂನು ತಿಳುವಳಿಕೆ ಹೇಳ್ತಾರೆ ಸರ್. ನಾನೇನು ಹೇಳೋಕ್ಕಾಗಲ್ಲ. ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮದ ಪ್ರಕಾರ ಈ ಪತ್ರನ ಬರೆಯಲಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಕಾನೂನು ಬಾಹಿರ ಆಗಿದ್ದರೆ ಅವರು ಮಾನ್ಯ ನ್ಯಾಯಾಲಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಖಂಡಿತವಾಗಲೂ ಅವರ ಕ್ರಮವನ್ನು ತಗೋಬೋದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿರೋಂಥದ್ದು ಮಾಹಿತಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ ಬಿ ನಟೇಶ್ರವರು ಅವರ ಹೆಂಡತಿ ಶ್ರೀಮತಿ ಅವರನ್ನು ಸುಮಾರು 4 ಸಂಸ್ಥೆಗಳಲ್ಲಿ ನಿರ್ದೇಶಕಿಯನ್ನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹೂಡಿರೋದು ಕಂಡು ಬಂದಿದೆ. ಮೊದಲನೇದಾಗಿ ಬ್ಲೂ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ, ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ, ಮತ್ತು ವಿಪಾಸನಾ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ, ಸೊ ಇನ್ನೊಂದು ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂತ 4 ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿರವರು ನಿರ್ದೇಶಕರಾಗಿದ್ದಾರೆ. ಸೊ ಅದರಲ್ಲಿ ನಟೇಶ್ರವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೂಡೋದು ಕಂಡು ಬಂದಿದ್ದಾರೆ. ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು, ಮತ್ತು ಇಲ್ವಾರ ಹೋಬಳಿಯ ಉಯಿಲಾಳು ಗ್ರಾಮದ ಅಲ್ಲಿ 30 ಗುಂಟೆ ಅಲ್ಲ 1 ಎಕರೆ 30 ಗುಂಟೆ ಜಮೀನನ್ನು ಖರೀದಿ ಮಾಡಿರೋಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ. ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಏನು 50-50 ಅನುಪಾತದಲ್ಲಿ ಅವ್ಯವಹಾರ ನಡೆದಿದೆ, ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮ ಹಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಹೂಡಿರೋಂಥದ್ದು ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಲಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಸೊ ಇದೇ ರೀತಿ ಜಾರಿ ನಿರ್ದೇಶನಗಳು ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ಸರ್, ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದನ್ನು ಕಂಡು ಬಂದಿದೆ. ಆ ಪತ್ರದಲ್ಲಿ ಏನು ನಾನು ಆರೋಪ ಮಾಡಿದ್ದೀನಿ ಆ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋ ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ. ಸರ್, ಈಗ ನಿನ್ನೆ ಒಬ್ಬರು ಎನ್ಕ್ವೈರಿ ಬಂದಾಗ ಹೇಳ್ತಾರೆ 50-50 ಕಾನೂನು ಪ್ರಕಾರವೇ ಆಗಿದೆ ಕೋರ್ಟ್ ಆದೇಶದಲ್ಲಿ. ಸರ್, ಯಾವ ಕಾನೂನು ಪ್ರಕಾರ ಆಗಿದೆ, ಯಾವ ಕೋರ್ಟ್ ಆದೇಶ ಪ್ರಕಾರ ಆಗಿದೆ ದಯವಿಟ್ಟು ಅದನ್ನು ಬಿಡುಗಡೆ ಮಾಡೋಕ್ಕೆ ಹೇಳಿ. ಸೊ ಅದು ಅಕ್ರಮ ಅಂತೇಳಿ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಸೊ ಯಾರು ಆ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಮಾಡಿದೆ. ಆವಾಗ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು, ಸತ್ಯವನ್ನು ಒಪ್ಕೊಳ್ಬೋದು. ಯಾವುದೋ ದಾಖಲಾತಿ ಇಲ್ಲದೆ ಸ್ಪಷ್ಟ ಮಾಹಿತಿ ಇಲ್ಲದೆ ಸುಮ್ಮನೆ ಸುಳ್ಳು ಆರೋಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಅದೇನೇ ರಾಜೀವ್ ಅವರು ತನಿಖೆಗೆ ಬಂದಿದ್ರು, ಸಿದ್ದರಾಮಯ್ಯ ಅವರ NPSಗೆ ಸೈಟ್ ಅಲಾಟ್ ಆಗಿದ್ದು ಅವರ ಅಧ್ಯಕ್ಷ ಆಗೈತೆ, ಅವ್ರು ಹೇಳ್ತಾರೆ ಕಾನೂನು ಪ್ರಕಾರವಾಗಿ ಮಾಡಿದ್ದೀನಿ. ಸರ್, ಅದರಲ್ಲಿ ಯಾವ ಕಾನೂನು ಪ್ರಕಾರ ನೋಡಿ ಅವ್ರಿಗೇನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಆ ಮಂಜೂರಾತಿ ಪತ್ರದಲ್ಲಿ 2015ರಲ್ಲಿ ಇಸ್ವಿಯಲ್ಲಿ ಸರ್ಕಾರದಿಂದ ಹೊರಡಿಸಿರತಕ್ಕಂಥ ಅಧಿಸೂಚನೆ ಉಲ್ಲೇಖ ಮಾಡಿದ್ದಾರೆ. ನೀವು ಆ ಅಧಿಸೂಚನೆ ನೋಡ್ಬೋದು. ಅದರಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂದರೆ ಯಾವುದೇ ಉಲ್ಲೇಖ ಇಲ್ಲ. ಮತ್ತು ಶ್ರೀಮತಿ ಪಾರ್ವತಿ ಹೆಸರು ನೋಂದಣಿಯಾಗಿರ್ತಕ್ಕಂಥ ಕ್ರಯಪತ್ರ ನೋಡ್ಬೋದು. ಆ ಕ್ರಯಪತ್ರದಲ್ಲಿ 1991ರ ನಿಯಮಾವಳಿ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ನೀವು ಆ ನಿಯಮಾವಳಿನ ನೋಡಿದಾಗಲೂ ಕೂಡ 50-50 ಅನುಪಾತ ನಿವೇಶನ ಕೊಡಬೇಕು ಅಂದರೆ ಎಲ್ಲೂ ಉಲ್ಲೇಖ ಇಲ್ಲ. ಇವರು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸರ್, ಭಾರತೀಯವರಿಗೆ ನಿವೇಶನ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಶಿಫಾರಸು ಪತ್ರ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ಲಿಖಿತವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತ ಹೇಳಿಲ್ಲ, ಮೌಖಿಕವಾಗಿ ಸಾಕ್ಷ್ಯಾಧಾರ ಇರಬೇಕು ಅಂತ ಹೇಳುತ್ತೆ. ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಧ್ರುವ ಕುಮಾರ್ ಅವರು ಏನು ಅಧ್ಯಕ್ಷ ಆಗಿದ್ರು ಅವರು ಬಂದು ನನ್ನನ್ನು ಭೇಟಿ ಮಾಡಿದಾಗ ನನ್ನ ಅಧಿಕಾರಾವಧಿಯಲ್ಲಿ ನಿವೇಶನ ಕೊಡೋದು ಬೇಡ ಅಂತ ಹೇಳಿದೆ ಅಂತ ಅವರೇ ಹೇಳ್ತಾರೆ. ಅಂದರೆ ಮೌಖಿಕವಾಗಿ ಅವರು ತಮ್ಮ ಆದೇಶವನ್ನು ಮಾಡೋದಂತ ಸ್ಪಷ್ಟ ಗೊತ್ತಾಗುತ್ತೆ. ಈ ಕಾನೂನು ಮೌಖಿಕವಾಗಿರತಕ್ಕಂಥ ಸಾಕ್ಷ್ಯಗಳನ್ನು ಕೂಡ ಸಂದರ್ಭಕ್ಕನುಗುಣವಾಗಿ ಪರಿಗಣಿಸುತ್ತೆ. ಕೇಸ್ ಕೋರ್ಟ್ ಸರ್, ಏನು ಮಾನ್ಯ
ಕರ್ನಾಟಕ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಆದೇಶ ಮಾಡಿತ್ತು. ಆ ಆದೇಶನ ಪ್ರಶ್ನೆ ಮಾಡಿ ಅವರು ಮೇಲ್ಮನವಿಯನ್ನು ಸಲ್ಲಿಸಿದರೆ ಅದರ ವಿಚಾರಣೆ ಇವತ್ತಿದೆ. ನಮ್ಮ ಪ್ರಕಾರ ಅವರ ಅರ್ಜಿ ಹಾಕಿರತಕ್ಕಂಥ ಮೇಲ್ಮನವಿ ವಜಾ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮೇಲ್ಮನೆ ಪರಿಗಣಿಸಬೇಕಾದಂಥ ಯಾವುದೇ ಒಂದು ಬಲವಾದ ಸಾಕ್ಷ್ಯಗಳಾಗಲಿ ಅಥವಾ ವಿಚಾರವಾಗಲಿ ಅವರ ಅರ್ಜಿಯಲ್ಲಿ ಕಂಡು ಬಂದಿದೆ. CBIಗೆ ಹೋಗುತ್ತೆ ಸರ್. ಖಂಡಿತವಾಗಲೂ CBIಗೆ ನಾವೇನು ಕೊಡಬೇಕು ಅಂತ ಮನವಿ ಮಾಡ್ಕೊಂಡಿದ್ವಿ. ಅದರ ಅರ್ಜಿಯ ಇದೇ 10ನೇ ತಾರೀಕು ವಿಚಾರಣೆ ಇದೆ. ಬಹುಶಃ ಆ ವಿಚಾರಣೆ ನಡೆದ ನಂತರ ಮಾನ್ಯ ನ್ಯಾಯಾಲಯ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು CBIಗೆ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ನಮ್ಮ ಹತ್ರ ಲಭ್ಯ ಇದೆ. ಆ ಎಲ್ಲ ಸಾಕ್ಷ್ಯಗಳನ್ನು ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಗಮನಕ್ಕೆ ತಂದು ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ. ಆ ಮನವಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋ ಭರವಸೆ ಖಂಡಿತ ನಮಗಿದೆ. ಸರ್ ನಿಯಮದ ಪ್ರಕಾರ ಇದೆ ಸರ್. ನೀವು ಕಾನೂನನ್ನು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಒಂದು ಅಪರಾಧ ಕೃತ್ಯ ನಡೆದಿದೆ ಅಂತ ಕಂಡು ಬಂದಾಗ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಥವಾ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕಾದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ಈ ತನಿಖಾ ಸಂಸ್ಥೆ ಆಗಿರ್ತಕ್ಕಂಥ ED ಅವ್ರ ಗಮನಕ್ಕೆ ಬಂದಂಥ ಕೆಲವು ಅಪರಾಧ ಕೃತ್ಯಗಳ ವಿಚಾರಣೆಯನ್ನು ತನಿಖೆ ನಡೆಸತಕ್ಕಂಥ ಲೋಕಾಯುಕ್ತ ಗಮನಕ್ಕೆ ತಂದಿರೋದ್ರಲ್ಲಿ ಯಾವುದೇ ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ. ಬಟ್ ಅದು ತಪ್ಪು ಅಂತ ಲೆಟ್ರ್ ಬರೆಯೋಂಗಿಲ್ಲ ಅಂತ ಸರ್. ಕಾನೂನು ತಿಳುವಳಿಕೆ ಹೇಳ್ತಾರೆ ಸರ್. ನಾನೇನು ಹೇಳೋಕ್ಕಾಗಲ್ಲ. ಅವರು ತಮ್ಮ ಪತ್ರದಲ್ಲಿ ಯಾವ ನಿಯಮದ ಪ್ರಕಾರ ಈ ಪತ್ರನ ಬರೆಯಲಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದು ಕಾನೂನು ಬಾಹಿರ ಆಗಿದ್ದರೆ ಅವರು ಮಾನ್ಯ ನ್ಯಾಯಾಲಯ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಖಂಡಿತವಾಗಲೂ ಅವರ ಕ್ರಮವನ್ನು ತಗೋಬೋದು.